ಅಬಾಟ್ ಲ್ಯಾಬೊರೇಟರೀಸ್‌ಗೆ ಸುಮಾರು $500 ಮಿಲಿಯನ್ ದಂಡವನ್ನು ಅಮೆರಿಕದ ಕೋರ್ಟ್ ವಿಧಿಸಿದೆ. ಇದಕ್ಕೆ ಕಾರಣ ಸಿಮಿಲ್ಯಾಕ್ ಸ್ಪೆಷಲ್ ಕೇರ್ 24 ಎಂಬ ಪ್ರಿಮೆಚೂರ್ ಬೇಬಿ ಅಂದರೆ ಅಕಾಲಿಕ ಶಿಶುವಿಗೆ ನೀಡುವಂತಹ ಒಂದು ಫಾರ್ಮುಲಾದಲ್ಲಿ ಕರುಳಿನ ಸಂಬಂಧಿತ ಕಾಯಿಲೆ ಬರುವ ಸಾಧ್ಯತೆಗಳು ಹೆಚ್ಚಿದ್ದದ್ದನ್ನು ಕಂಪನಿಯು ಮುಚ್ಚಿಟ್ಟಿರುವ ಕಾರಣ ಅಮೆರಿಕದ ಕೋರ್ಟ್ ಅಬಾಟ್ ಲ್ಯಾಬೊರೇಟರೀಸ್‌ಗೆ ಸುಮಾರು $500 ಮಿಲಿಯನ್ ದಂಡವನ್ನು ವಿಧಿಸಿದೆ. ಈ ಒಂದು ಪ್ರಕರಣಕ್ಕೆ ಕಾರಣ ಪ್ರಿಮೆಚೂರ್ ಬೇಬಿ ಈ ಸಿಮಿಲ್ಯಾಕ್ ಸ್ಪೆಷಲ್ ಕೇರ್ 24 ಅನ್ನು ಸೇವಿಸಿದ ನಂತರ ಆ ಮಗುವಿಗೆ ಬ್ರೈನ್ ಡ್ಯಾಮೇಜ್ ಆಗಿದ್ದು, ಇದಕ್ಕೆ ಕಾರಣ ಸಿಮಿಲ್ಯಾಕ್ ಸ್ಪೆಷಲ್ ಕೇರ್ 24 ಎಂದು ಆ ಮಗುವಿನ ಪೋಷಕರು ಕೋರ್ಟ್ನಲ್ಲಿ ಕೇಸನ್ನು ದಾಖಲಿಸಿದ್ದಾರೆ. ಇದಕ್ಕೆ ಕೋರ್ಟ್ ಆ ಕುಟುಂಬಕ್ಕೆ $95 ಮಿಲಿಯನ್ ನಷ್ಟವನ್ನು ತುಂಬಿಕೊಡಲು ಈ ಒಂದು ಕಂಪನಿಗೆ ಹೇಳಿದ್ದಾರೆ ಮತ್ತು $400 ಮಿಲಿಯನ್ ದಂಡವನ್ನು ವಿಧಿಸಿದ್ದಾರೆ. ಇದನ್ನು ಕಂಪನಿಯವರು ಒಪ್ಪುವುದಿಲ್ಲ, ಇದಕ್ಕೆ ನಾವು ಮುಂದೆ ಹೋರಾಡುತ್ತೇವೆ ಎಂದು ತಿಳಿಸಿದ್ದಾರೆ. ನೆಕ್ರೋಟೈಸಿಂಗ್ ಎಂಟೆರೋಕೊಲೈಟಿಸ್ ಎಂಬ ಕರುಳಿನ ಸಂಬಂಧಿತ ಕಾಯಿಲೆಯು ಈ ಮಗುವಿನಲ್ಲಿ ಕಾಣಿಸಿಕೊಂಡಿದ್ದು, ಇದಕ್ಕೆ ಸಿಮಿಲ್ಯಾಕ್ ಸ್ಪೆಷಲ್ ಕೇರ್ 24 ಕಾರಣವೆಂದು ಇವರು ಪ್ರಕರಣವನ್ನು ದಾಖಲಿಸಿದ್ದರು. ಇದೇ ರೀತಿಯಾಗಿ ಮೊದಲು ಎನ್ಫಾಮಿಲ್ ಎಂಬ ಹಸುವಿನ ಆಧಾರಿತ ಫಾರ್ಮುಲಾದಲ್ಲೂ ಇದೇ ತರಹದ ಈ ನೆಕ್ರೋಟೈಸಿಂಗ್ ಎಂಟೆರೋಕೊಲೈಟಿಸ್ ಎಂಬ ಕಾಯಿಲೆಗೆ ಕಾರಣವಾಗುತ್ತದೆ ಎಂದು ಈ ಹಿಂದೆ $65 ಮಿಲಿಯನ್ ದಂಡವನ್ನು ಎನ್ಫಾಮಿಲ್ಗೆ ವಿಧಿಸಲಾಗಿತ್ತು. ಆ ಎನ್ಫಾಮಿಲ್ ಪ್ರಕರಣದಲ್ಲಿ ಮಗುವಿನ ಸಾವಾಗಿತ್ತು. ಆ ಕಂಪನಿಯು ಕೂಡ ಇದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸುತ್ತೇವೆ ಎಂದು ಆ ಸಮಯದಲ್ಲಿ ಹೇಳಿತ್ತು ಮತ್ತು ಆ ಕಂಪನಿಯ ಸುಮಾರು 15% ಶೇರ್ ಕುಸಿದಿತ್ತು. ಇಲ್ಲಿ ದಂಡ ವಿಧಿಸಲು ಕಾರಣವೇನೆಂದರೆ, ಈ ಒಂದು ಕಾಯಿಲೆ ಈ ಒಂದು ಫಾರ್ಮುಲಾವನ್ನು ತೆಗೆದುಕೊಂಡ ಮಗುವಿಗೆ ಬರಬಹುದೆಂದು ತಿಳಿದಿದ್ದೂ ಇದನ್ನು ಕಂಪನಿಗಳು ಮುಚ್ಚಿಟ್ಟಿದ್ದ ಕಾರಣ ಈ ದಂಡವನ್ನು ವಿಧಿಸಲಾಗಿದೆ. ಈ ವಿಚಾರವನ್ನು ಮಕ್ಕಳಿರುವ ಮತ್ತು ಮಕ್ಕಳಾಗುವ ಮನೆಗಳಿಗೆ ಶೇರ್ ಮಾಡಿ ಮತ್ತು ಇಷ್ಟವಾದಲ್ಲಿ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅವು ನಮಗೆ ಬಹಳ ಮುಖ್ಯ. ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.